ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಸ್ಲಂ ಸುಬ್ಬ ಸರ್ ಮಾತಾಡ್ತಾ ಇದ್ದೀನಿ ಸ್ಟಾರ್ ಕನ್ನಡ ವತಿಯಿಂದ. ಸ್ಟಾರ್ ಕನ್ನಡ ಇವತ್ತು ಈ ದಿನ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಕಾರ್ಯಕ್ರಮ ಏನಪ್ಪ ಅಂತ ಹೇಳಿದ್ರೆ ಮರಗಳಿಗಾಗಿ ಓಟ, ಎಸ್ ರನ್ ಫಾರ್ ಟ್ರೀಸ್ ಅಂತ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಗ್ರೀನ್ ಫಾತ್ ಅವರು. ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಾಂದಿ ಹಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಪಾಲ್ಗೊಂಡಿದ್ದಾರೆ. ಇದರಲ್ಲಿ ವಾಕಾಥಾನ್ ಇರ್ಬೋದು, ಮ್ಯಾರಥಾನ್ ಇರ್ಬೋದು, ಆ ಥರ ನಾನಾ ರೀತಿಯ ಕಾರ್ಯಕ್ರಮಗಳಿಗೆ ಈಗ ಚಾಲನೆ ನೀಡಲಿದ್ದಾರೆ. ಬನ್ನಿ ಯಾವ ಥರ ನಡೀತಾ ಇದೆ ಈ ಪ್ರೋಗ್ರಾಮ್ ಸಂಪೂರ್ಣ ಜರ್ನಿನ ನಮ್ಮ ಸ್ಟಾರ್ ಕನ್ನಡದಲ್ಲಿ ನೋಡೋಣ ಬನ್ನಿ. ಸರ್, ರನ್ ಫಾರ್ ಟ್ರೀಸ್ ಇವತ್ತು ಅದೊಂದು ವಿಶೇಷ ಕಾರ್ಯಕ್ರಮ, ಮರಗಳಿಗಾಗಿ ಓಟ. ಸರ್, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇದು ಒಂದು ಶ್ರೇಷ್ಠವಾದ ಕಾರ್ಯಕ್ರಮ. ಇಡೀ ರಾಜ್ಯದ ಜನತೆ ಮತ್ತು ಬೆಂಗಳೂರಿನ ಜನತೆ ನೋಡಿ, ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಹೊಂಗೆ ಮರ, ಬೇವಿನ ಮರಗಳು, ಈ ರೀತಿ ಮತ್ತು ಪಕ್ಷಿಗಳಿಗೆ ಹಣ್ಣಿನ ಗಿಡಗಳನ್ನು ಒಂದು ಕುಟುಂಬಕ್ಕೆ ಒಂದು ಬೆಂಗಳೂರಿನಲ್ಲಿ ನೆಟ್ಟರೆ ನಮಗೆ ಒಳ್ಳೆ ಮಳೆ ಆಗುತ್ತೆ. ಇವತ್ತು ಈ ಬಾರಿ ನಾವು ಊಹೆ ಮಾಡಬೇಕು, ಮುಂಗಾರು ಮಳೆ ಸಂಪೂರ್ಣವಾಗಿ ಕರ್ನಾಟಕಕ್ಕೆ ಬಿದ್ದಿಲ್ಲ. ಮತ್ತು ಬೆಂಗಳೂರಿನ ಹಸಿರು ಬೆಂಗಳೂರು ಅಂತಕ್ಕಂಥದ್ದು ಇಡೀ ವಿಶ್ವದಲ್ಲೇ ಖ್ಯಾತಿಯಾಗಿದೆ. ಅದನ್ನು ಇನ್ನೂ 100 ವರ್ಷ ನಿನ್ನೆ ಕೆಂಪೇಗೌಡರ ದಿನಾಚರಣೆ ನಡೆದಿದೆ. ಕೆಂಪೇಗೌಡರು ಅವರ 517 ವರ್ಷಗಳ ಹಿಂದೆ ಏನು ಕೆರೆ ಕಟ್ಟೆಗಳನ್ನು ನೆಟ್ಟಿ, ಮರಗಳನ್ನು ನೆಟ್ಟಿ ಆವಾವ ಸಮುದಾಯಕ್ಕೆ ಆ ಕುಲ ಕಸಬುಗಳನ್ನು ಏನು ಮಾಡಿ ಬೆಂಗಳೂರು ಉಳಿಸ್ಬೇಕು ಅಂತಕ್ಕಂಥದ್ದು ಏನು ಮಾಡಿದ್ರು. ಇವತ್ತು ಬೆಂಗಳೂರಿನ ಪ್ರತಿಯೊಬ್ಬರು ಜನತೆಯ ಕರ್ತವ್ಯ ಇದೆ, ಒಂದೊಂದು ಗಿಡಗಳನ್ನು ನೆಡಬೇಕು. ಎಲ್ಲಿ ಜಾಗ ಇದೆ, ಅದು ಸ್ವಂತ ಜಾಗ ಇದೆ, ಅವರ ಮನೆ ಮುಂದೆ ಒಂದೊಂದು ಗಿಡಗಳನ್ನು ನೆಟ್ಟರೆ ಅದೊಂದು ಶ್ರೇಷ್ಠ ಕಾರ್ಯಕ್ರಮ ಆಗುತ್ತೆ. ಇದು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಜಯರಾಮ್ ಅವರು, ನರೇಂದ್ರ ಬಾಬರು, ಹಲವಾರು ಸಂಘ ಸಂಸ್ಥೆಗಳು ಬೇರೆ ಬೇರೆ ಗುಲ್ಬರ್ಗಾಯಿಂದ ಬಂದಿದ್ದಾರೆ, ಮಂಗಳೂರಿಂದ ಬಂದಿದ್ದಾರೆ, ಬೀದರಿಂದ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೋಸ್ಕರ. ಅವ್ರಿಗೆಲ್ಲರೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ಲ ಬೆಂಗಳೂರಿಗೆ. ನಾ ಸರ್ದಾರ್ ಮನ್ಮೀತ್ ಸಿಂಗ್. ನಾನು I am coming from Bidar to attend Run for Trees. Specially I am coming because something is good happening in Bangalore for nature, environment. तो मुझे बहुत खुशी हो रही है कि मैं इस अच्छे इवेंट, इन ऐसे अच्छे प्रोग्राम में मुझे हिस्सा बनने का मौका मिला है, तो मैं बहुत खुशनसीब समझता हूँ. और सारी रन फॉर ट्रीज का मैं और सारे बेंगलोरियंस का मैं बहुत बहुत थैंक यू करता हूँ बार बार कि बेंगलोर ने मुझे हमेशा से बहुत प्यार दिया है, जो हमेशा इनवाइट करते हैं और यहाँ पर हम लोग भी ऑर्गेनाइज करते हैं कई ट्री प्लांटेशन, बाइक राइड्स और अदर कॉजेज. तो फ्यूचर में भी इस तरीके से सभी साथ देंगे. बहुत ಖುಷಿ हुई. ಜೈ ಹಿಂದ್, ಜೈ ಕರ್ನಾಟಕ. ಮನುಷ್ಯ ಸಂಪೂರ್ಣವಾಗಿ ಖುಷಿಯಾಗಿರ್ಬೇಕು ಅಂದ್ರೆ ಅವನ ಆರೋಗ್ಯ
ಎರಡು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡು ಚೆನ್ನಾಗಿ ಇರಬೇಕು. ಮಾನಸಿಕವಾಗಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಹೊರಗಡೆ ಬರಬೇಕು, ಜನಗಳನ್ನ ಬೆರಿಬೇಕು, ಖುಷಿಯಾಗಿರ್ಬೇಕು. ದೈಹಿಕವಾಗಿ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಲೇಬೇಕು. ಸೊ ಇಂಥ ಒಂದು ರನ್ ಫಾರ್ ಟ್ರೀಸ್ ಕಾರ್ಯಕ್ರಮ ಏನಿದೆ, ದ ಗ್ರೀನ್ ಪಾತ್ ಅವ್ರ ಇನಿಷಿಯೇಟಿವ್ ಜಯರಾಮ್ ಸರ್ದು ಅದ್ಭುತವಾದಂಥ ಕೆಲಸ. ಅವ್ರ ಜೊತೆಗೆ ನಮ್ಮ ಸೂಪರ್ ಸ್ಟಾರ್ಸ್ ಯಾವಾಗಲೂ ಅಂತ ಒಳ್ಳೆ ಕಾರ್ಯಕ್ಕೆ ಜೊತೆಯಾಗಿದ್ದೇ ಇರ್ತಾರೆ. ಎಲ್ರಿಗೂ ಅಭಿನಂದನೆಗಳು. ಹೆಚ್ಚು ಕಡಿಮೆ 2,000 ಜನ ವಾಕಿಂಗ್ ರನ್ನಿಂಗ್ ಎಲ್ಲ ಮಾಡಿದ್ದಾರೆ. ಅಂದರೆ ನಮ್ಮ ಯುವ ಜನತೆಗೆ ಪರಿಸರದ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಅನ್ಕೊಳ್ಳೋರಿಗೆ ಇದು ಒಂದು ಸಾಕ್ಷಿ. ಎಲ್ಲ ಒಳ್ಳೆ ಕಾಸ್ಗೆ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ. ಆಕ್ಸಿಜನ್ ಬೇಕೇ ಬೇಕು ಅಂದರೆ ಗಿಡ ನೆಡ್ರಿ, ನೆಟ್ಟಿರೋ ಗಿಡನ ಚೆನ್ನಾಗಿ ನೋಡ್ಕೊಳ್ಳಿ. ಅದಾದ ನಂತರ ಎಂಥ ಇನಿಷಿಯೇಟಿವ್ಸ್ಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್, ಮನಃಶಾಸ್ತ್ರಜ್ಞರು. Yeah, hi guys, this is my third 5K run. Initially first 5K run I ran in the organized by the Tamil Nadu state government. This run was very special for Run for Trees. Here I maintain the pace around 6.5 per kilometer, and every kilometer there is a hydration station, everything. It is more pushed up to the people, and the people I call to the all people come and participate in marathon. At least 3 to 5K also is enough for better community and better trees. Save trees, save earth. Thank you. ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ಬಟ್ ಭಾಳ ಚೆನ್ನಾಗಿತ್ತು. ನಮ್ಮ ಫ್ರೆಂಡ್ಸು ರೆಫರ್ ಮಾಡಿದ್ರು, ಇವರೇ ರೆಫರ್ ಮಾಡಿದ್ದು ಆ್ಯಕ್ಚುಲಿ. 5K ಆ್ಯಕ್ಚುಲಿ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆದ್ದರಿಂದ ಸಖತ್ತಾಗಿ ಓಡಿದೆ. ಆ್ಯಕ್ಚುಲಿ ಇವರು ಇನ್ಸ್ಪೈರ್ ಅಂತ ಅಂದು ನಾನು ಓಡೋಕ್ಕೆ ಬಂದಿದ್ದೆ. ಆ್ಯಕ್ಚುಲಿ ಚೆನ್ನಾಗಿ ಅನ್ನಿಸ್ತು ಅಷ್ಟು. ನಮಸ್ತೆ, ನಾನು ಡಾಕ್ಟರ್ ಲಕ್ಷ್ಮೀ ನಾಗೇಶ್ವರ, MLA ಕಾಲೇಜ್ ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಆನರರಿ ಸೆಕ್ರೆಟರಿ ಆಗಿದ್ದೀನಿ. ಇವತ್ತು ರನ್ ಫಾರ್ ಟ್ರೀಸ್ ಏನು ಒಂದು 2 ತಿಂಗಳಿಂದ ಇದರ ತಯಾರಿ ನಡೀತಾ ಇತ್ತು. ಇವತ್ತು ಕಲ್ಮಿನೇಷನ್ ಡೇ. ಇವತ್ತು ಸುಮಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮಕ್ಕಳು, ವೃದ್ಧರು, ಎವ್ರಿಬಡಿ ಹ್ಯಾಸ್ ಕಮ್ ಹಿಯರ್. ಆ್ಯಂಡ್ ನಮ್ಮ MLA ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಕಾಲೇಜಿಂದನೇ 200 ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲ ಕಾಲೇಜಸ್ಸು, ಸ್ಕೂಲ್ಸು ಎಲ್ಲ ಪಾಲ್ಗೊಂಡಿದ್ದಾರೆ. ಥ್ಯಾಂಕ್ಸ್ ಟು ಜಯರಾಮ್ ಸರ್. ಆ್ಯಂಡ್ ಎನ್ವೈರ್ನ್ಮೆಂಟ್ ಚೆನ್ನಾಗಿದ್ರೇ ನಾವೆಲ್ಲ ಚೆನ್ನಾಗಿರ್ತೀವಿ. ರನ್ ಫಾರ್ ಟ್ರೀಸ್, ಎಲ್ಲರೂ ಮರಗಳನ್ನು ನೆಡೋಣ. ಥ್ಯಾಂಕ್ ಯು. ಮರಗಳಿಗಾಗಿ ಓಟ, ಅದ್ಭುತ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಿರೋರು ನಮ್ಮ ಗ್ರೀನ್ ಪಾತ್ ಫೌಂಡೇಶನ್ಸ್ನ ಫೌಂಡರ್ ಜಯರಾಮ್ ಸರ್ ಅವ್ರು ನಮ್ಮ ಜೊತೆ ಬಂದು ಅವ್ರ ಜೊತೆ ಮಾತಾಡೋಣ. ಈ ಒಂದು ಯೋಜನೆ ಯಾವ ಥರ ಸ್ಟಾರ್ಟ್ ಆಯಿತು, ಹೇಗೆ ನಡೀತು, ಸಂಪೂರ್ಣ ಜರ್ನಿನ ಸ್ಟಾರ್ ಕನ್ನಡದಲ್ಲಿ ನೋಡೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಎಸ್ ಸರ್, ಎಲ್ರಿಗೂ ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಬ್ಯಾಂಗ್ಳೂರ್. ತುಂಬಾ ಅದ್ಭುತವಾದ ತುಂಬಾ ಅದ್ಭುತ ಸಕ್ಸಸ್ ಸಿಕ್ಕಿದೆ. ನಾವು ಮೊದಲೇ ಸಾರಿ ಮಾಡ್ತಾ ಇದ್ದೀವಿ. ಇವತ್ತು 1000 ಜನ ಓಡ್ತಾ ಇದ್ದಾರೆ. ಬೆಂಗಳೂರು ನಾನಾ ಭಾಗಗಳಿಂದ ಬಂದು ಇಲ್ಲಿ ಪರಿಸರ ಪ್ರೇಮಿಗಳಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಕಾರ್ಪೊರೇಟ್ಸ್ ಇದ್ದಾರೆ, ಎಲ್ಲರೂ ಸೇರ್ಕೊಂಡಿದ್ದಾರೆ. ಇದೊಂದು ಅದ್ಭುತ ಚಳುವಳಿಗೆ ಒಂದು ನಾವು ಬುನಾದಿ ಹಾಕಿದ್ದೀವಿ. ಇವತ್ತು ಇದು ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಇಲ್ಲಿ ನಾವು ಇವತ್ತೇನೆ ಸಹ ಇಲ್ಲಿ ಗಿಡನೂ ಹಾಕ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಅಂದರೆ ಅಗ್ರಿಕಲ್ಚರ್ನ ಟ್ರೀ ಕಲ್ಚರ್ ತರೋದು. ನಮ್ಮ ದೇಶದ ಏನು ಅಗ್ರಿಕಲ್ಚರ್ ಸಮಸ್ಯೆಗಳಿದ್ದಾವೆ ಅದನ್ನು ಟ್ರೀ ಕಲ್ಚರ್ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ನಾವೆಲ್ಲರೂ ಹಸಿರು ಕುಲ ಆಗಬೇಕು, ನಾವೆಲ್ಲರೂ ಒಂದೇ ಕುಲ ಆಗಬೇಕು, ನಾವೆಲ್ಲರೂ ಒಂದೇ ಜಾತಿ ಆಗಬೇಕು. ಪೀಸ್ ಆ್ಯಂಡ್ ಲವ್, ಶಾಂತಿ ಮತ್ತು ಪ್ರೇಮ, ಇದು ನಮ್ಮ ಮುಖ್ಯ ಉದ್ದೇಶ. ರನ್ ಫಾರ್ ಟ್ರೀಸು ಇನ್ನು ಅನೇಕ ರನ್ಗಳನ್ನು ಮಾಡುತ್ತದೆ. ಇಡೀ ನಮ್ಮ ಬೆಂಗಳೂರು ನಗರ ಅಲ್ಲ, ಇಡೀ ರಾಜ್ಯದಲ್ಲಿ ನಾವು ಒಂದು ಹೊಸ ಚಳುವಳಿಯನ್ನು ಹುಟ್ಟಾಕ್ತೀವಿ. ರನ್ ಫಾರ್ ಟ್ರೀಸ್ ಅಂತ ಒಂದು ಚಳುವಳಿ. ಇದರ ಮುಖ್ಯ ಉದ್ದೇಶ ಹಳ್ಳಿಗಳಲ್ಲಿ, ಕಡವರ ಹೊಲಗಳಲ್ಲಿ ಮತ್ತು ಎಲ್ಲಿ ಬರಡು ಭೂಮಿ ಇದೆ ಅಲ್ಲಿ ಹಣ್ಣಿನ ಗಿಡ, ತೆಂಗಿನ ಗಿಡ, ಮರಗಳನ್ನು ಬೆಳೆಸಿ ನಮ್ಮ ಪ್ರಕೃತಿ ಬದಲಾವಣೆ ಮಾಡೋದ್ರ ಜೊತೆಗೆ ಆದಾಯ ಮಾಡೋದಕ್ಕೆ, ರೈತರಿಗೆ ಮನೆಗಳಿಗೆ ಆದಾಯ ಮಾಡೋದಕ್ಕೆ ಆ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಪ್ರತಿ ಪೈಸೆಗೂ ಲೆಕ್ಕ ಕೊಡ್ತೇವೆ, ಪ್ರತಿ ಗಿಡಕ್ಕೂ ಲೆಕ್ಕ ಕೊಡ್ತೇವೆ. ಈ ಚಳುವಳಿ ಎಲ್ಲರೂ ಸೇರಿ ಮಾಡಬೇಕಂತದ್ದು. ಇವತ್ತು ಯಂಗ್ಸ್ಟರ್ಸ್ ತುಂಬ ಬಂದಿದ್ದಾರೆ. ಅವರು ನೆಕ್ಸ್ಟ್ ಗ್ರೀನ್ ಅಂಬಾಸಿಡರ್ಸ್ ಆಗ್ತಾರೆ. ಅವರನ್ನು ಅಂಬಾಸಿಡರ್ ಮಾಡಿ ದೊಡ್ಡ ಮಟ್ಟದ ಚಳುವಳಿ ಹುಟ್ಟಾಕ್ತೀವಿ ನಾಡಿನಲ್ಲಿ. ಎಲ್ಲರಿಗೂ ನಮಗೆ ತುಂಬ ಥ್ಯಾಂಕ್ಸ್.
ಎಷ್ಟು ಹೇಳೋಕ್ಕಾಗೋದಿಲ್ಲ, ಇಷ್ಟು ಜನ ಬಂದಿದ್ದಾರೆ ಇಲ್ಲಿ. ಅದು ಕೊನೆಯಲ್ಲಿ ಅದ್ಭುತವಾದ ಒಂದು ಡಿಮ್ಯಾಂಡ್ ಬಂತು, ನಾವೆಲ್ಲರಿಗೂ ಕೊಡೋಕ್ಕಾಗಲಿಲ್ಲ. ಸಾರಿ ಫಾರ್ ದ್ಯಾಟ್. ವಿಲ್ ಡೂ ಒನ್ ಮೋರ್ ರನ್ ವೆರಿ ಸೂನ್. ಥ್ಯಾಂಕ್ ಯು ವೆರಿ ಮಚ್. ರನ್ ಫಾರ್ ಟ್ರೀಸ್ ಒಂದು ಅದ್ಭುತ ಕಾರ್ಯಕ್ರಮನ ಹುಟ್ಟು ಹಾಕಿದ್ದಾರೆ ನಮ್ಮ ಗ್ರೀನ್ ಪಾತ್ ಅವರು. ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮ ತನು ಮನ ಧನವನ್ನು ಅರ್ಪಿಸದಂತಹ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದಂತಹ ನರೇಂದ್ರ ಬಾಬು ಅವರು ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ ಸರ್. ನಮಸ್ತೆ, ನಮಸ್ಕಾರ ಸರ್. ಇವತ್ತು ರನ್ ಫಾರ್ ಟ್ರೀಸ್ ಒಂದು ಅದ್ಭುತ ಹಿಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟ, ಸೂಪರ್ ಹಿಟ್ ಆಗಿಬಿಟ್ಟಿದೆ. ಸೊ ಆ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಬೆಂಬಲ ಕೂಡ ಅದ್ಭುತ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ನಂದೊಂದೇ ಇಲ್ಲ, ನಮ್ಮ ಮೂಡಿ ಕೃಷ್ಣ ಅವರಿದ್ದಾರೆ, ಶೇಷಾಪುರಂ ಇನ್ಸ್ಟಿಟ್ಯೂಷನ್ಸ್ನ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಮಹಿಳಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟು ಪದಾಧಿಕಾರಿಗಳಿದ್ದಾರೆ, ಫುಡ್ ಸೈಂಟಿಸ್ಟ್ ಇದ್ದಾರೆ, ನಿವೃತ್ತ ನ್ಯಾಯಾಧೀಶರಿದ್ದಾರೆ. ಸೊ ನಮ್ಮೆಲ್ಲ ಉದ್ದೇಶ ಏನಂದರೆ, ನಮ್ಮ ಪೂರ್ವಿಕರು ಹಸಿರನ್ನು ಬಿಟ್ಟಿದ್ರು, ಆದರೆ ನಾವು ಹಸಿರನ್ನು ನಾಶ ಮಾಡ್ತಾ ಇದ್ದೇವೆ, ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಬೆಂಗಳೂರು ನಗರ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ವನ್ಯ ಸಂಪತ್ತು ಮತ್ತು ಜೊತೆಗೆ ಟ್ರೀ ಕಾರಿಡಾರ್ಸ್ಗಳು ಹೈವೇಗಳಲ್ಲಿ, ಸ್ಟೇಟ್ ಹೈವೇಗಳಲ್ಲಿ ಮತ್ತು ಲಂಗ್ ಸ್ಪೇಸು, ಬಫರ್ ಝೋನ್ಸು ಎಲ್ಲ ಕಡಿಮೆ ಆಗ್ತಾ ಇದೆ. ಟ್ರೀ ಕಲ್ಚರಿಂದ ಇವತ್ತು ಅಗ್ರಿಕಲ್ಚರ್ ಇದೆ, ಹಾರ್ಟಿಕಲ್ಚರ್ ಇದೆ. ಟ್ರೀ ಕಲ್ಚರ್ನ ಕಲ್ಟಿವೇಟ್ ಮಾಡಬೇಕು ಅಂದರೆ ಟ್ರೀ ಕಲ್ಚರ್ ನಮ್ಮ ರೈತರಲ್ಲಿ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಜೊತೆಯಲ್ಲಿ ಭೂಮಿಯ ಮಣ್ಣಿನ ಫಲವತ್ತತೆ, ನಮ್ಮ ವಿಜ್ಞಾನಿಗಳು ಚೆನ್ನಾಗಿ ಹೇಳ್ತಾರೆ ಅದ್ರ ಬಗ್ಗೆ, ಉಳಿಸ್ಬೇಕು ಅಂತೇಳಿ. ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ಕರ್ನಾಟಕ ಉದಾಹರಣೆ ಹೇಳೋದಾದರೆ 6.5-7 ಕೋಟಿ ಜನ ಇದ್ದೇವೆ. ನಾವು ಪ್ರತಿ ವರ್ಷ ಕನಿಷ್ಠ 2 ಗಿಡ ನೆಡಬೇಕು ಅಂತ ಒಂದು ಮ್ಯಾಂಡೇಟ್ ಆಗಿ ಸರ್ಕಾರ ಆದೇಶ ಮಾಡ್ಬೋದು, ಆದರೆ ನಾವೆಲ್ಲ ತೀರ್ಮಾನ ಮಾಡಿ ನಮ್ಮ ಮನೆ ಹತ್ರ ಇರ್ಬೋದು, ಪಾರ್ಕ್ ಇರ್ಬೋದು, ರಸ್ತೆ ಬದಿ ಇರ್ಬೋದು, ಕಾಡಿರ್ಬೋದು, ಬೆಟ್ಟ ಗುಡ್ಡಗಳಿರ್ಬೋದು, ಇಲ್ಲೆಲ್ಲ ಮಾಡೋದ್ರಿಂದ ಖಂಡಿತ ಹೇಳ್ತೇನೆ ನಮ್ಮ ಮುಂದಿನ ಪೀಳಿಗೆಗೆ, ಯಾಕಂದರೆ ಮಳೆ ಗಾಳಿ ಬಂದಾಗ ಬೆಂಗಳೂರು ನಗರದಲ್ಲಿ 100 ಮರಗಳು ಉರುಳುತ್ತವೆ. ಆಮೇಲೆ ಸ್ಥಳೀಯ ಜಾತಿಯ ಮರಗಳನ್ನು ಮತ್ತು ಮರಗಳನ್ನು ಸುರಕ್ಷಿತವಾಗಿ ಆಗ್ತಕ್ಕಂಥದ್ದು. ಉದಾಹರಣೆಗೆ ನೆಗಿನಾಳ್ ಅವರು ಸೋಷಿಯಲ್ ಫಾರೆಸ್ಟ್ರಿ ತಂದರು ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ. ನಂತರ ನಮಗೆ ರಾಜಮನ್ನರ್ ಅಂತೇಳಿ ಶಾಲೆಯ ದಿನಗಳಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟಂಥವ್ರು ಹೇಗೆ ಗಿಡ ನೆಡಬೇಕು ಅಂತ ಹೇಳಿ. ಮತ್ತು ಬಹಳಷ್ಟು ಜನ ಈಗ ಸಾಲು ಮರದ ತಿಮ್ಮಕ್ಕನ್ನು ಉಲ್ಲೇಖ ಮಾಡ್ತೇವೆ. ಅದು ಸಾಲು ಮರದ ತಿಮ್ಮಕ್ಕ ಥರ ಭಾಳಷ್ಟು ಜನ ರಾಜ್ಯಾದ್ಯಂತ ಇದ್ದಾರೆ. ನಮ್ಮ ಮಕ್ಕಳಲ್ಲಿ ಆ ಪೊಟೆನ್ಷಿಯಲ್ ಇಲ್ಲ ಅಂತಲ್ಲ, ವಿ ಹ್ಯಾವ್ ಟು ಇಗ್ನೈಟ್, ವಿ ಹ್ಯಾವ್ ಟು ಟ್ರಿಗರ್ ದಟ್. ಹಸಿರೇ ಉಸಿರು ಅಂತ ಹೇಳ್ತೇವೆ, ಹಸಿರೇ ಉಸಿರು, ಗಿಡ ನೆಡಿ, ಪರಿಸರ ಕಾಪಾಡಿ ಅಂತ ಹೇಳಿ. ಮರಗಳ ಒಂದು ಪ್ರಾಧಾನ್ಯತೆ ಬಗ್ಗೆ ಜರ್ನಲಿ ಶಿವಶಂಕರ್ ಒಂದು ಮಾತು ಹೇಳಿದ್ದಾರೆ. ಆ ಮಾತು ಎಷ್ಟು ಅರ್ಥಪೂರ್ಣ ಅಂತ ಹೇಳಿದ್ರೆ, 16 ವರ್ಷ ನೆರಳಾಗಿ ನಿಂತ ಮರ, 16 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. 16 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 106 ವರ್ಷ. ಒಬ್ಬ ಮನುಷ್ಯ ಸತ್ತರೆ ಬಾಡಿ ಅಂತಾರೆ, ಎಷ್ಟು ಕಡೆಗೆ ತೆಗಿತೀರಾ ಅಂತಾರೆ. ಆದರೆ ಒಂದು ಮರ ಜೀವಂತವಾಗಿದ್ದಾಗ ಸತ್ತ ಮೇಲೆ ಅದು ಮನುಷ್ಯನಿಗೆ, ಪರಿಸರಕ್ಕೆ, ಪ್ರಕೃತಿಗೆ ಪೂರಕವಾಗಿರುತ್ತೆ ಹೊರತು ಮಾರಕವಾಗಿರೋದಿಲ್ಲ. ಸಂಕಲ್ಪ ಆಗಬೇಕು, ಒಬ್ಬ ವ್ಯಕ್ತಿಗೆ ಕನಿಷ್ಠ 3 ಸಮೃದ್ಧಿಯಾಗಿ ಬೆಳೆದಿರೋ ಮರ ಬೇಕು. ಅಷ್ಟು ಆಕ್ಸಿಜನ್ ಉತ್ಪಾದನೆ ಲ್ಯಾಬ್ರೇಟರಿಲಾಗೋದಿಲ್ಲ, ಕಾರ್ಖಾನೆಯಲ್ಲಾಗೋದಿಲ್ಲ, ಇದು ಪ್ರಕೃತಿಲೇ, ಪರಿಸರದಲ್ಲೇ ಆಗಬೇಕು. ಅದರಿಂದ 7 ಕೋಟಿ ಜನ ಇಂಟು 3 ಮರ ಅಂದರೆ ಎಷ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ. ಮತ್ತು ಫಾರೆಸ್ಟ್ ಏರಿಯಾ, ಮಳೆ ಬರಬೇಕಾದ್ರೆ ಇವೆಲ್ಲದಕ್ಕೂ ಕಾರಣ ಮರ. ಮರದ ರಕ್ಷಣೆ. ಮರದಲ್ಲಿ ಒಂದು ನಿಮ್ಗೆ ಗೊತ್ತಿರ್ಬೋದು, ಹಳ್ಳಿಗಳ ಕಡೆ ಒಂದು ಮರದಲ್ಲಿ ಜೇನುಗೂಡು ಕಟ್ಟುತ್ತೆ, ಪಕ್ಷಿಗಳು ಗೂಡು ಕಟ್ಟುತ್ತೆ, ಅಳಿಲು ಬರ್ತವೆ, ಅಳಿಲ್ ಜೊತೆಯಲ್ಲಿ ಮಂಗಗಳಿರ್ತವೆ. ಇವೆಲ್ಲ ಇಂಟರ್ ರಿಲೇಟೆಡ್. ಪರಿಸರ ತಮ್ಮ ಮನುಷ್ಯನಿಗೆ ಬದುಕಲಿಕ್ಕೆ ಎಷ್ಟು ಹಕ್ಕಿದೆಯೋ ಪ್ರಾಣಿ ಪಕ್ಷಿಗಳಿಗೂ ಅಷ್ಟೇ ಹಾಕಿದೆ. ಇದನ್ನು ಉಳಿಸ್ಬೇಕು ಅಂತಕ್ಕಂಥ ಆಂದೋಲನ ನಾವು ಮಾಡಿದ್ದೇವೆ. ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಉದ್ಯಾನವನಗಳು ಸಹ ಕೇವಲ ಅಲಂಕಾರಿಕ ವೃಕ್ಷಗಳನ್ನು ಮತ್ತು ಗಿಡಗಳನ್ನು ಮಾತ್ರ ನೆಡದೇನೆ ನಿಜವಾಗ್ಲೂ ಶಾಶ್ವತವಾಗಿರ್ತಕ್ಕಂಥ ಬೇವಿನ ಮರ ಇರ್ಬೋದು, ಹಣ್ಣು ಹಂಪಲು ಕೊಡ್ತಕ್ಕಂಥ ಇರ್ಬೋದು, ಅರಳಿ ಮರ ಇರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಹಣ್ಣು ಹಂಪಲುಗಳು ಬಿಡೋದ್ರಿಂದ ನೇರಳೆ ಮರ, ಉದಾಹರಣೆಗೆ ಹೈವೇಗಳಲ್ಲಿ ಮೊದಲು ನೇರಳೆ ಮರ ಇರ್ತಿತ್ತು, ಇವತ್ತು ಕಾಣೋದಿಲ್ಲ. ಯಾಕಂದ್ರೆ ನಾವಂತೂ ಆಹಾರ ಕೊಡೋದಿಲ್ಲ ಪ್ರಾಣಿ ಪಕ್ಷಿಗಳಿಗೆ, ಅದಕ್ಕೆ ಅವೇ ಆಹಾರ ಕೊಡ್ತವೆ. ಮತ್ತು ಪಂಚವಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ. 60x60 ಡೈಮೆನ್ಷನ್ನಲ್ಲಿ ಒಂದು ಅರಳಿ ಮರ, ಒಂದು ಹತ್ತಿ ಮರ, ಒಂದು ಬೇವಿನ ಮರ, ಒಂದು ಶಮಿ ವೃಕ್ಷ, ಇನ್ನೊಂದು ಬಿಲ್ವಪತ್ರೆ. ಈ 5 ವೃಕ್ಷಗಳನ್ನು ನಾವು ನೆಟ್ಟರೆ ಅಲ್ಲಿ ಪವಿತ್ರವೂ ಆಗ್ತದೆ, ಪವಿತ್ರ ವನವೂ ಆಗ್ತದೆ, ಜೊತೆಗೆ ಒಳ್ಳೆಯ ಉತ್ತಮವಾದ ಆರೋಗ್ಯಕರವಾದ ವಾತಾವರಣ ನಿರ್ಮಾಣ ಆಗ್ತದೆ. ಇದನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು. ಈಗ ಅಕ್ಕಿಯಲ್ಲಿ ಬೆಳೀತೆ, ಎಲ್ಲಿ ಸಿಗುತ್ತೆ ಅಂದರೆ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಅಕ್ಕಿ ಎಲ್ಲಿ ಮಾಡ್ತಾರೆ ಅಂದರೆ ಇಂಥವು ತಪ್ಪಿದೆ. ಕಡ್ಡಾಯವಾಗಿ ಅಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಅಥವಾ ವೃಕ್ಷವನ್ನು ನಮ್ಮ ಮಕ್ಕಳು ಹಳ್ಳಿಗಳಿಗೆ ಭೇಟಿ ಮಾಡಬೇಕು. ಇದು ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಎಷ್ಟೋ ಶಿಕ್ಷಣ ಸಂಸ್ಥೆಗಳು ಅಳವಡಿಸಿದ್ದಾರೆ, NCC, ಏರ್ವಿಂಗ್ಗಳಲ್ಲಿ, ಸೇವಾದಳದಲ್ಲಿ. ಇದನ್ನು ಮಾಡೋದ್ರಿಂದ ಮಕ್ಕಳಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜೊತೆಯಲ್ಲಿ ತಮ್ಮ ಬದುಕನ್ನು, ತಮ್ಮ ದೇಶದ ಪರಿಸ್ಥಿತಿಯನ್ನು, ರೈತರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೇನೆ.
ಇವತ್ತು ರನ್ ಫಾರ್ ಟ್ರೀಸ್ ಅಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಆರ್ಗಾನಿಕ್ ಪಾತಿಂದ. ನಾವು ಮೈಸೂರು ಸ್ಯಾಂಡ್ಲಿಂದ ಒಂದು ಸ್ಟಾಲ್ನ ಆರ್ಗನೈಸ್ ಮಾಡಿದ್ದೀವಿ ನಮ್ಮ MD ಸರ್ ಸಹಕಾರದಿಂದ. ಇಲ್ಲಿ ಎಲ್ಲರಿಗೂ ಬರೋ ಅಂಥ ರನ್ನರ್ಸ್ಗೆ ಈ ಎಲ್ಲ ಪರಿಸರ ಪ್ರೇಮಿಗಳಿಗೆ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಇದೊಂದು ಸುವರ್ಣ ಅವಕಾಶನ ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕನ್ಬಿಟ್ಟು ನಾನು ಇಲ್ಲಿ ಬಂದಿರೋ ಅಂಥ ಕೆಲವು ಈಗ ಪರಿಸರ ಪ್ರೇಮಿಗಳನ್ನ ಕೇಳ್ಕೊತಾ ಇದ್ದೀನಿ. ಹಾಗೂ ಸ್ಟಾರ್ ಮಾಧ್ಯಮ ಮುಖಾಂತರ ನಮ್ಗಿನ್ನೂ ಒಂಥರ ಉತ್ತೇಜನ ಕೊಡ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮನ ಬಂದು ಇದು ಮಾಡಿರೋದಕ್ಕೆ ಅಸ್ಲಾಂ ಸರ್ ಇದ್ದಾರೆ, ಅವ್ರಿಗೂ ಸಹ ನಮ್ಮ ಮೈಸೂರು ಸ್ಯಾಂಡ್ನ ಒಂದು ವಿಚಾರವಾಗಿ ಅನೇಕ ಪ್ರೋಗ್ರಾಮ್ಗಳನ್ನ ಮಾಡಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು KSTL, ಥ್ಯಾಂಕ್ ಯು ರನ್ ಫಾರ್ ಟ್ರೀಸ್. Hi, this is Ayush Surana, founder of Millet Tornado brand. Our vision is to make India greener. ಆ್ಯಂಡ್ ನಾವು ಮಿಲೆಟ್ಸು ಮಖಾನ ಪಲ್ಸಸ್ ಸ್ನ್ಯಾಕ್ಸ್ ಎಲ್ಲ ಮಾಡ್ತಿದ್ದೀವಿ. ಈ ಜನ್ರೇಷನಲ್ಲಿ ಒಂದು ಮೂವ್ಮೆಂಟ್ ಬೇಕು. ಈವನ್ ಮೋದಿಜಿ ಇಸ್ ಪ್ರಮೋಟಿಂಗ್ ಮಿಲೆಟ್ಸ್, ದಟ್ಸ್ ವೈ ವಿ ಆರ್ ಕಮರ್ ಆ್ಯಂಡ್ promoting millets is our motto and making the nation healthier. Even the our global vision is to make the food snacks healthier, and even the parents who are having trouble finding the snacks for the kids, for not finding the proper nutritional snacks, we are here to make it happen. We are available in Amazon, Zepto and other stores. You can always order us. Ours is clean, nutritious and also Jain products. So please order us. Thank you.